ಎಸ್ ಫ್ರೆಂಡ್ಸ್ ಆ್ಯಂಡ್ ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಮಾಡಿಬಿಟ್ಟಿದ್ದೀನಿ. ತೋರಿಸಿದೆಲ್ಲ ನಿಮ್ಗೆ. ಬಸಳೆ ಸೊಪ್ಪು ಹಾಕಿದೆ, ತುಂಬ ಚೆನ್ನಾಗಿದೆ ರೀ ಬಸಳೆ ಸೊಪ್ಪು, ಕ್ಲೀನ್. ನೋಡಿ ಫ್ರೆಂಡ್ಸ್, ಇದು ಬಸಳೆ ಸೊಪ್ಪಿನ ದಂಟು, ತೊಗರಿಬೇಳೆ, ಈರುಳ್ಳಿ. ನೋಡಿ ಫ್ರೆಂಡ್ಸ್, ಇದು ಈಗ ಈರುಳ್ಳಿ, ಅರಿಶಿನ ಪುಡಿ, ತೊಗರಿಬೇಳೆ ಮಾಡ್ತಾ ಇದ್ದೇನಲ್ಲ, ಅದಕ್ಕೆ ಪೆಜ್ಜೆ ರಂದೈ ಅಂತ ಹೇಳ್ತಾರೆ ಕೊಂಕಣಿಲಿ. ಬಸಳೆ ಸೊಪ್ಪಿಂದು ಪಪ್ಪಾಯ ಜೊತೆ, ಹಸಿ ಪಪ್ಪಾಯ ಜೊತೆ ಸಾಂಬಾರ್ ಮಾಡ್ತಾರೆ. ಹಲೋ ಫ್ರೆಂಡ್ಸ್, ಶುಭೋದಯ, ವೆರಿ ಗುಡ್ ಮಾರ್ನಿಂಗ್ ಆತ್ಮೀಯ ಸ್ನೇಹಿತರೆ. ಇವತ್ತು ನಾನು ಬಸಳೆ ಸೊಪ್ಪಿಂದು ಪಪ್ಪಾಯ ಜೊತೆ, ಹಸಿ ಪಪ್ಪಾಯ ಜೊತೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಅದು ಹೇಳ್ತೀನಿ. ಫಸ್ಟು ಬೇಳೆ ನೆನೆಸ್ಕೊಂಡಿದ್ದೀನಿ, ತೊಗರಿ ಬೇಳೆ ಸ್ವಲ್ಪ ಒಂದು ಮುಷ್ಟಿ ಹಾಕಿದ್ದು ಸಾಕುತ್ತೆ. ಅದ್ರ ಜೊತೆ ಈರುಳ್ಳಿ ಮತ್ತು ದಂಟು ಹಾಕಿ 1-2 ಸೀಟಿ ತೆಕ್ಕೊಳ್ಳಿ. ಆಮೇಲೆ ಬಸಳೆ ಸೊಪ್ಪು ಕಟ್ ಮಾಡಿದೆ, ಇದು ಹಾಕಿ. ಬಸಳೆ ಸೊಪ್ಪು ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ರೀ. ಬಾಯಿ ಹುಣ್ಣಾಗುತ್ತೆ ನೋಡಿ, ಅದಕ್ಕೆ ಇದು ಸಿದ್ಧೌಷಧ. ನಮ್ಮ ಕಡೆ ಎಲ್ಲ ತುಂಬ ರನ್ನಿಂಗ್ ಸೊಪ್ಪು ಇದು ಬಸಳೆ ಸೊಪ್ಪು. ಇದ್ರ ಜೊತೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಎಲ್ಲ ಮಾಡ್ತಾರೆ. ಇವತ್ತು ನಾನು ಇದನ್ನು ಮಾಡ್ತಾ ಇದ್ದೀನಿ, ಓಕೆನಾ, ಪಪ್ಪಾಯ ಜೊತೆಲಿ ಇದು. ಆಮೇಲೆ ಮಸಾಲೆನ ತೋರಿಸ್ತೀನಿ. ಹೇಗಿದ್ದೀರಾ ಎಲ್ಲರೂ? ಆಲ್ ಫೈನ್, ಚೆನ್ನಾಗಿದ್ದೀರಾ? ಸೊ ಇವತ್ತು ಥರ್ಸ್ಡೇ, ಯಾರ್ದು ಹೇಳಿ? ಗುರು ರಾಘವೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಸಾಯಿಬಾಬಾ. ಓಕೆ, ದೇವ್ರು ಒಳ್ಳೇದು ಮಾಡಲ್ಲ. ನೋಡಿ ಫ್ರೆಂಡ್ಸ್, ಇದು ಈಗ ಈರುಳ್ಳಿ, ಅರಿಶಿನ ಪುಡಿ, ತೊಗರಿಬೇಳೆ ಮತ್ತು ದಂಟು ಎಲ್ಲ ಹಾಕಿದ್ದೀನಿ. 2 ಸೀಟಿ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಆಮೇಲೆ ಬಸಳೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಈಗ ಹಾಕ್ಬಿಡಿ. ಆ ಬಸಳೆ ಸೊಪ್ಪು ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿ 1 ಸೀಟಿ ತೆಗೆದ್ರೆ ಸಾಕು, ಸೊಪ್ಪು ಬೇಗ ಆಗಿಬಿಡುತ್ತೆ. ಆಮೇಲೆ ಪಪ್ಪಾಯ ಇದೆ ಅಲ್ವಾ, ಕಟ್ ಮಾಡಿದ್ದೀನಿ. ಇದನ್ನು ಏನು ಗೊತ್ತೇನ್ರಿ, ಸಿಪ್ಪೆ ತೆಗುವಾಗ ನೀವು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಕೈಗೆ. ಅದ್ರದ್ದು ಒಂಥರ ವೈಟ್ ಆಗಿದ್ದು ಲಿಕ್ವಿಡ್ ಥರ ಬರುತ್ತೆ, ಅದರಿಂದ ಕೈ ಎಲ್ಲ ತುರ್ಕೆ ಬಂದುಬಿಡುತ್ತೆ, ಓಕೆನಾ? ಇದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೈಗೆ ಇದು ಮಾಡ್ಕೊಂಡು ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಬೇಯಿಸ್ಬೇಕು, ಆಯಿತಾ? ಆಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದು ಬಸಳೆ ಸೊಪ್ಪಿನ ದಂಟು, ತೊಗರಿಬೇಳೆ, ಈರುಳ್ಳಿ ಮತ್ತು ಅರಿಶಿನ ಪುಡಿ ಆಗಿದೆ ಈಗ. ಓಕೆ, 10 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ. ಈಗ ಇದು ಹಾಕ್ತೀನಿ. ಸಾರಿ, ಸೌಂಡ್ ಆಯಿತು, ಓಕೆನಾ? ಅಡುಗೆ ಮನೆಯಲ್ರಿ ಏನಾದರೂ ತಾಗ್ತಾನೆ ಇರುತ್ತೆ. ಇದು ಬಸಳೆ ಸೊಪ್ಪು ನನ್ನ ಮಗ ಕಟ್ ಮಾಡ್ಕೊಂಡಿದ್ದಾನೆ, ಬೇರೆ ಕೆಲಸ ಮಾಡ್ತಾಯಿದ್ದೆ, ಸೊ ಅವ್ನು ನನಗೆ ಹೆಲ್ಪ್ ಮಾಡಿದ್ದಾನೆ. ಇದನ್ನು ಇದು ಹಾಕಿ ನಾನು ಒಂದೇ ಒಂದು ಸೀಟಿ ತೆಗಿತೀನಿ, ಅಥವಾ ಹೀಗೆ ಸೀಟಿನೂ ಬೇಕಾಗಿಲ್ಲ. ನೀವು 5 ಮಿನಿಟ್ಸು ಬೇಯಿಸ್ಕೊಂಬಿಡಿ, ಆಯಿತಾ? ಇದು ನೋಡಿ, ಪಪ್ಪಾಯ ಆಗಿದೆ. 2 ನಿಮಿಷ ಆದ ತಕ್ಷಣ ಮಸಾಲೆಗೆ ರೆಡಿ ಮಾಡ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ಅದು ಬಸಳೆ ಸೊಪ್ಪಿಂದು ಪಪ್ಪಾಯ ಜೊತೆ ಸಾಂಬಾರು ಮಾಡ್ತಾ ಇದ್ದೇನಲ್ಲ, ಅದಕ್ಕೆ ಪೆಜ್ಜೆ ರಂದೈ ಅಂತ ಹೇಳ್ತಾರೆ ಕೊಂಕಣಿಲಿ. ಪ್ಯಾಜ್ ಅಂದರೆ ಗಂಜಿ, ಉಕ್ಕಡದ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾರೆ, ಅದಕ್ಕಿದು ಒಳ್ಳೆ ಕಾಂಬಿನೇಷನ್. ನನ್ನ ಫ್ರೆಂಡ್ ಟೈಮ್ ಮಾಡೋರು ರೀ, ಮೊಯ್ನಕ್ಕ ಅಂತ. ಓಹ್, ಲೆಜೆಂಡ್ಸ್ ಅವ್ರ ಅಡುಗೆ ಅಂತೂ ಅದು ಹೇಳೋದೆಲ್ಲ ನಳಪಾಕ. ಅವ್ರ ಮಗಳು ಅಷ್ಟೇ, ಶುಭ ನನ್ನ ಫ್ರೆಂಡ್, ಅವಳು ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಫ್ರೆಂಡ್ಸು, ನನ್ನ ಸಿಸ್ಟರ್ಸು, ನಮ್ಮ ಎಲ್ಲರೂ ಪಂಟ್ರು ಅಡುಗೆಯಲ್ಲಿ, ಕೇಳೋದೇ ಬೇಡ. ನೋಡಿ, ಇದು ತೆಂಗಿನಕಾಯಿ, ಮೆಣಸಿನ ನಾನು ಸ್ವಲ್ಪ ಕೊಬ್ಬರಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡಿ. ಇದು ಮೂರೇನೆ. ಇದಕ್ಕೆ ನಾವು ಹುಣಸೆಹಣ್ಣು ಹಾಕೋ ಹೋಗಿಲ್ಲ, ಯಾಕಂದರೆ ಅದು ಸ್ವಲ್ಪ ಉಳಿಯಿರುತ್ತೆ ಬಸಳೆ ಸೊಪ್ಪು ಅಷ್ಟೇ ರೀ. ಎಲ್ಲ ಹಾಕಿರೋದು. ನಾನು ಏನು ಮಾಡ್ಕೊಂಡಿದ್ದೀನಿ, ಒಂದು ಅಡಿಷ್ನಲ್ ಅಂದರೆ ನಾನು ಅಕ್ಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೆನೆಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಾಕಿದರೆ ಒಂಥರ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ಬೆಲ್ಲಗೆಲ್ಲ ಏನು ಹಾಕೋ ಹೋಗಿಲ್ಲ. ಲಾಸ್ಟಲ್ಲಿ ಇದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಳ್ಳೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಒಗ್ಗರಣೆ ಹಾಕಿಬಿಡಿ, ಸ್ವಲ್ಪ ಪರಿಮಳಕ್ಕೆ ಅಷ್ಟೇ. ಆಯಿತು ರೀ, ಅಷ್ಟೇ. ಬಸಳೆ ಸೊಪ್ಪು ಸಾಂಬಾರು ಪಪ್ಪಾಯ ಜೊತೆ ತುಂಬ ಚೆನ್ನಾಗಿರುತ್ತೆ. ಪಪ್ಪಾಯ ಹಿಟ್ಟು, ಇದು ತಂಪು, ಅಷ್ಟೇ. ಓಕೆ, ಮಾಡಿ ನೋಡಿ ಫ್ರೆಂಡ್ಸ್. ಪೆಜ್ಜೆ ರಂದೆ ಅಂತಾರೆ ಅದಕ್ಕೆ, ಓಕೆ, ಕೊಂಕಣಿಯಲ್ಲಿ. ಸೊ ಮತ್ತೆ ಏನು, ಇವತ್ತು ನಿರ್ಜಲ ಏಕಾದಶಿ ಅಂತೀರಿ, ತುಂಬ ಚೆನ್ನಾಗಿ ಮಾಡುತ್ತೆ. ಕೆಲವರು ನೀರು ಕುಡಿಯಲ್ಲಪ್ಪ, ಅದು ಏಕಾದಶಿ. ನನಗೆ ಉಪವಾಸ ಅಂದ ತಕ್ಷಣ ಹಸನೆ ಆಗಿಬಿಟ್ಟಿರುತ್ತೆ. ಸೊ ಎಲ್ಲರೂ ವಿಷ್ಣುಗೆ ಸ್ಪೆಷಲ್ ಅಂತ. ಸೊ ದೇವರು ವಿಷ್ಣು ನಿಮಗೆಲ್ಲ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಎವ್ರಿ ಒನ್. ಓಕೆ, ಬಸಳೆ ಸೊಪ್ಪು ಹಾಕಿದೆ, ತುಂಬ ಚೆನ್ನಾಗಿದೆ ರೀ ಬಸಳೆ ಸೊಪ್ಪು. ಕ್ಲೀನ್ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ತುಂಬ ಚೆನ್ನಾಗಿದೆ, ಒಳ್ಳೇದು ಆರೋಗ್ಯಕ್ಕೆ. ನಮ್ಮ ಕಡೆ ಜಾಸ್ತಿ ಇದೆ ಇದು, ಉತ್ತರ ಕನ್ನಡ, ಸಿರ್ಸಿ ಎಲ್ಲ ಆ ಕಡೆ ಎಲ್ಲ ಜಾಸ್ತಿ ಬಸಳೆ ಸೊಪ್ಪು. ಇಲ್ಲಿ ಸ್ವಲ್ಪ ಕಡಿಮೆ, ಇಲ್ಲಂದರೆ ಎಲ್ಲ ಮಿಕ್ಸ್ ಜನ ಅಲ್ಲ, ಸೊ ಅಷ್ಟು ಜಾಸ್ತಿ ಇಲ್ಲ. ಮಂಗಳೂರು, ನಮ್ಮ ಕೊಂಕಣಿಸಲ್ಲಿ ಇದು ತುಂಬ ಫೇಮಸ್, ಅಂದರೆ ಸೊಪ್ಪಿನ ರಾಜನೂ ಹೇಳ್ಬೋದು, ಅಷ್ಟು ಒಳ್ಳೇದು ಇದು. ಆರೋಗ್ಯಕ್ಕೆ ತುಂಬ ಒಳ್ಳೇದು. ಎಲ್ಲ ಸೊಪ್ಪು ಒಳ್ಳೇದೇ, ಬಟ್ ಇದು ಬಾಯಿ ಹುಣ್ಣಿಗೆ ತುಂಬ ಫೇಮಸ್. ನಮ್ಮ ಕಡೆ ಬಾಯಿ ಹುಣ್ಣಂದರೆ, ಆದರೆ ಅದನ್ನು ಇದ್ರದ್ದು ಸಾಂಬಾರು ಮಾಡ್ತಾರೆ, ಪಟ್ಟಂತ ಹೋಗ್ಬಿಡುತ್ತಾರೆ. ಮೆಡಿಸಿನಲ್ ವ್ಯಾಲ್ಯೂ, ಓಕೆನಾ? ಸುಮ್ಮನೆ ಟಿಪ್ಪಣೆ ಕೊಡ್ತಾ ಇದ್ದೇನೆ ಅಷ್ಟೇ, ನಿಮಗೆಲ್ಲ ಗೊತ್ತಿದೆ. ಆದರೂ ನನಗೆ ಮಾತಾಡಬೇಕಲ್ಲ ನಿಮ್ಮ ಜೊತೆ, ಅದು ನನಗೆ ತುಂಬ ಇಷ್ಟ, ಓಕೆನಾ? ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಮಾಡಿಬಿಟ್ಟಿದ್ದೀನಿ, ತೋರಿಸಿದೆಲ್ಲ ನಿಮಗೆ. ತೆಂಗಿನಕಾಯಿ, ಒಣಮೆಣಸು, ಇದು
ಕೊತ್ತಂಬರಿ. ಇದಕ್ಕೆ ನೀವು ಹುಣಸೆಹಣ್ಣು ಬೇಡ, ಅಷ್ಟೇನು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಕಲರ್ ಚೆನ್ನಾಗಿ ಬಂದಿದೆಲ್ಲ. ಇಲ್ಲಿ ನೋಡಿ ಬಸಳೆ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ, ಇನ್ನೇನು 2-3 ಮಿನಿಟ್ಸ್ ಅಷ್ಟೇ. ಇದು ಪಪ್ಪಾಯ ರೆಡಿ ಇದೆ. ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಹಾಕಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಣ ಅಷ್ಟೇ ರೀ. ಆಯಿತು, ಪೆಜ್ಜರಂದೆ ರೆಡಿ. ಪಪ್ಪಾಯ ಮತ್ತು ಬಸಳೆ ಸೊಪ್ಪು ಕಾಂಬಿನೇಷನ್. ಓಕೆ, ತುಂಬ ಚೆನ್ನಾಗಿರುತ್ತೆ ರೈಸ್ಗೆಲ್ಲ. ಮಾಡಿ ನೋಡಿ, ಮಾಡಿ ನೋಡ್ಬಿಟ್ಟು ನೀವು ಹೇಳಬೇಕು ನನಗೆ, ಆಯಿತಾ? ನಿಮ್ಮ ಅಭಿಪ್ರಾಯ ಬೇಕು ರೀ, ವೆರಿ ಇಂಪಾರ್ಟೆಂಟ್. ಸೊ ಆಯಿತಾ, ನಿಮ್ಮದೆಲ್ಲ ಅಡುಗೆ ರೆಡಿ? ನಂದಾಯಿತು, ಟೀ ಆಯಿತು, ಕುಡ್ದಾಗೆ ಆಗಿಲ್ಲ, ಇನ್ನು ಸ್ವಲ್ಪ ಕುಡಿಯೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಫೈನಲ್ ಕುದಿ ಬರಬೇಕು. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿ ಒಗ್ಗರಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಒಳ್ಳೆ ಫ್ಲೇವರ್ ಇರುತ್ತೆ. ಸೊ ನೋಡಿ, ನಂದು ಬಸಳೆ ಮತ್ತು ಪಪ್ಪಾಯಿ ಸಾಂಬಾರ್. ಓಕೆ, ಒಗ್ಗರಣೆ ಹಾಕಿದ್ಮೇಲೆ ದಟ್ ಈಸ್ ಲಾಸ್ಟ್. ಸೊ ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ. ಇದು ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾರೆ, ಅದರ ಜೊತೆಲಿ ತುಂಬ ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ಪೆಜ್ಜರ್ ಅಂದೇ ಹೇಳೋದಂದರೆ ಗಂಜಿ ಜೊತೆ ಮಾಡುವ ಸಾಂಬಾರು ಅಂತ ಅಷ್ಟೇ. ನಾವು ರೈಸ್ಗೆ ತೊಗೊಳ್ತೀವಿ, ಗಂಜಿ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ. ಆಲ್ರೆಡಿ 1:40 ಆಗಿದೆ. ಅಲ್ಲಿ ಪಟ್ಟಿ ಕೂಡಿ ನಾನು ಬಿಸಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೇಳಿದ್ ಬೈದಾಗ್ಬಿಡ್ತಾರೆ. ಸೊ ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿರ್ಜಲ ಏಕಾದಶಿ ಯಾರು ಮಾಡ್ತೀರಾ ಎಲ್ಲರೂ ಮಾಡಿ. ವಿಷ್ಣು ನಿಮಗೆಲ್ಲ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ನನ್ನ ಎಂಡ್ ಸೆಂಟೆನ್ಸ್. ಓಕೆ, ಗಾಡ್ ಬ್ಲೆಸ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ರೀ. ಹ್ಯಾವ್ ಎ ನೈಸ್ ಡೇ. ಎಸ್ ಫ್ರೆಂಡ್ಸ್, ಎಂಡ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಮುಗಿತು, ಆಫ್ ಮಾಡಿಬಿಟ್ಟಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಸೊ ಎಂಡ್ ಆಫ್ ಇಟ್. ಆಯಿತಾ, ಮಾಡಿ ನೋಡಿ. ಇವತ್ತು ಮತ್ತು ಇದ್ರ ಜೊತೆ ನಾನು ಬೀಟ್ರೂಟ್ ಇದು ಪಲ್ಯ ಮಾಡ್ತಾಯಿದ್ದೀನಿ. ನಮಗೊಂದು ಸಾರು, ಒಂದು ಪಲ್ಯ ಬೇಕೇ ಬೇಕು. ಬೀಟ್ರೂಟ್ ಬೇಯಿಸಿದ್ದೀನಿ, ಸಿಪ್ಪೆ ತೆಗೆದು, ಈರುಳ್ಳಿ, ಹಸಿಮೆಣಸು ಒಗ್ಗರಣೆ ಹಾಕೋದು. ತೆಂಗಿನ ತುರಿ ಇದ್ರೆ ಹಾಕ್ಬೋದು, ನಾನು ಹಾಕಲ್ಲ. ಕೊತ್ತಂಬರಿ ಸೊಪ್ಪು ಅಷ್ಟೇ ರೀ, ಮತ್ತೇನಿಲ್ಲ. ಒಗ್ಗರಣೆ. ಸೊ ಮತ್ತೇನಿಲ್ಲ ರೀ. ಏನು ಗೊತ್ತಲ್ಲ ನಿಮಗೆ, ಲಾಸ್ಟ್ ನನ್ನ ಸೆಂಟೆನ್ಸ್. ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಎಕ್ಸಸೈಸ್ ಮಾಡಲೇಬೇಕು. ಅರ್ಧ ಗಂಟೆ, 20 ನಿಮಿಷ, 30 ನಿಮಿಷ, 40, 1 ಗಂಟೆ, ವಾಟೆವರ್. ವಾಕ್ ಮಾಡಿ, ಯೋಗ ಮಾಡಿ, ಏರೋಬಿಕ್ಸ್ ಮಾಡಿ, ಜಿಮ್ ಮಾಡಿ, ಎನಿಥಿಂಗ್, ಬಟ್ ಮಾಡಬೇಕು. ತಲೆಯಿಂದ ಟೋವರೆಗೂ ನೀವು ಎಕ್ಸಸೈಸ್ ಮಾಡಲೇಬೇಕು. ಅಟ್ಲೀಸ್ಟ್ 20 ಮಿನಿಟ್ಸ್ ವಾರ್ಮ್ ಅಪ್. ನಾನು ವಿಡಿಯೋ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ 20 ಮಿನಿಟ್ಸ್ ವಾರ್ಮ್ ಅಪ್ ಹೇಗಿರುತ್ತೆ ಅಂತ. ಓಕೆನಾ? ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್. ನನ್ನನ್ನು ಮರಿಬೇಡಿಯಪ್ಪ ದಯವಿಟ್ಟು ಆತ್ಮೀಯ ಸ್ನೇಹಿತರೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಗಾಡ್ ಬ್ಲೆಸ್.